ತುಂಬ ಮುದ್ದಾಗಿ ಮನೇನ ನಡೆಸೋ ಒಂದು ಗಂಡು ಮಗಳು ಥರ ಇರೋ ಒಂದು ಹುಡುಗಿ. ಆಟೋ ಅಂದರೆ ಅದು ನಮ್ಮ ಒಂದು ಮನೆ ಸದಸ್ಯ ಆಗಿರುತ್ತೆ. ಫೀಮೇಲ್ ಫ್ರೆಂಡ್ಶಿಪ್ ಅಂದರೆ ನನಗೆ ಫಸ್ಟ್ ನನ್ನ ತಾಯಿಯೇ ಬರೋದು. ಅವ್ರಿಗಿಂತ ಬೆಸ್ಟ್ ಫ್ರೆಂಡ್ ನನಗೆ ಯಾರೂ ಸಿಗಲ್ಲ. ವಿಶಿಂಗ್ ಅರ್ ಅ ಹ್ಯಾಪಿ ವುಮೆನ್ಸ್ ಡೇ. ನಮಸ್ಕಾರ, ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಮ್ಮ ಜೊತೆ ಇವತ್ತು ಮೌನ ಗುಡ್ಡೆ ಮನೆಯವರಿದ್ದಾರೆ. ಈಗಾಗಲೇ ಎಲ್ಲರ ಮನಸ್ಸಲ್ಲಿ ಚಾರು ಅಂತ ಅಚ್ಚೇಳಿಸಿದಂತಹ ಈ ಸುಂದ್ರಿ ಈಗ ರುಕ್ಕು ಆಗಿ ಮಿಂಚೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಬನ್ನಿ, ಕೃಷ್ಣ ರುಕ್ಕು ಅಲ್ಲಿ ಇವರ ಪಾತ್ರ ಹೇಗಿರುತ್ತೆ, ಯಾವ ರೀತಿಯಾಗಿ ಇವ್ರಿಗೆ ಅವಕಾಶ ಸಿಕ್ತು, ಪ್ರತಿಯೊಂದನ್ನು ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಹೇಗಿದ್ದೀರಾ ಮೇಡಮ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿ. ಸೊ ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ, ಫ್ಯಾನ್ಸಿಗೆ ಡಿಸಪಾಯಿಂಟ್ ಮಾಡಬಾರ್ದಂತ ಬೇಗ ಬಂದ್ಬಿಟ್ಟಿದ್ದೀರಾ, ಒಂದು ಸ್ವಲ್ಪ ಪಕ್ಕದ ಮನೆಗೆ ಬಂದಿದ್ದೀರಾ ಅಂತ. ಸೊ ಈಗ ಹೇಳಿ, ಕೃಷ್ಣ ರುಕ್ಕು ಆಗಿ ಕಾಣಿಸ್ಕೊಳ್ತಿದ್ದೀರಾ, ಎಷ್ಟು ಖುಷಿ ಇದೆ ಆ್ಯಂಡ್ ಮತ್ತೆ ಜನರ ಮುಂದೆ ಹೋಗೋದಕ್ಕೆ ಎಷ್ಟು ನರ್ವಸ್ನೆಸ್, ಎಕ್ಸೈಟ್ಮೆಂಟ್ ಎಲ್ಲ ಇದೆ? ಸಿ ಫಸ್ಟ್ ನನಗೆ ಕ್ವೆಶನ್ ಬರೋದೆಲ್ಲ ಪಕ್ಕದ ಮನೆಗೆ ಬಂದಿದ್ದೀರಾ ಅಂತ. ಆರ್ಟಿಸ್ಟಿಗೆ ಎಲ್ಲಿ ಯುನೋ ಆ ಕಡೆಯಿಂದ ಈ ಕಡೆ ಹೋಗಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಮ್ಮದು ವ್ಯಾಲ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋಕೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ನಮ್ಮದು ಅದೇ ಒಂದು ಮನೆ ಅಥವಾ ಅದೇ ಒಂದು ನಮ್ಮ ಬೌಂಡ್ರಿ ಮಾಡ್ಕೊಳ್ಬಾರ್ದು. ಆರ್ಟಿಸ್ಟ್ ಅಂದಮೇಲೆ ಬೇರೆ ಬೇರೆ ಕಡೆ ಹೋಗಬೇಕು, ಬೇರೆ ಬೇರೆ ಹೊಸ ಪಾತ್ರಗಳು ಮಾಡಬೇಕು, ಹೊಸ ರೀತಿಯಲ್ಲಿ ಕಾಣಿಸ್ಕೊಳ್ಬೇಕು, ಎಲ್ಲನೂ ಟ್ರೈ ಮಾಡಬೇಕು. ಆ್ಯಂಡ್ ರುಕ್ಕು ಬಗ್ಗೆ ಹೇಳಬೇಕು ಅಂದರೆ, ರುಕ್ಕು ಈಸ್ ಅ ವೆರಿ ಟಾಕೆಟಿವ್ ಗರ್ಲ್. ತುಂಬ ಮುದ್ದಾಗಿ ಮನೇನ ನಡೆಸೋ ಒಂದು ಗಂಡು ಮಗಳು ಥರ ಇರೋ ಒಂದು ಹುಡುಗಿ. ಆಟೋ ಓಡಿಸೋದು ಎಲ್ಲ ನೀವು ನೋಡಿರ್ತೀರ. ಆ್ಯಂಡ್ ಅದು ಹೇಗೆ ಅಂದರೆ, ಅಣ್ಣ ಹೋದ್ಮೇಲೆ ಜೀವನ ನಡೆಸೋದಕ್ಕೆ ನಾನು ಅವ್ನು ಮಾಡ್ತಾ ಇದ್ದದ್ದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಆಟೋ ಅಂದರೆ ಅದು ನಮ್ಮ ಒಂದು ಮನೆ ಸದಸ್ಯ ಆಗಿರುತ್ತೆ. ಸೊ ಅದರ ನಮ್ಮ ಬಾಂಡಿಂಗ್ ಅದೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಕೃಷ್ಣ ರುಕ್ಕು ನೋಡಬೇಕು. ಆ್ಯಂಡ್ ಈ ಹಿಂದೆ ನೀವು ಫುಲ್ ರಿಚ್ ಮನೆ ಹುಡುಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರಿ. ಅವಾಗ ನಿಮ್ಮ ಔಟ್ಫಿಟ್ಸು ಎಲ್ಲ ಫುಲ್ ರಿಚ್ ಆಗಿ ಪಾಶ್ ಆಗಿತ್ತು. ಆ್ಯಂಡ್ ಇವಾಗ ಕಂಪ್ಲೀಟ್ಲಿ ಆಟೋ ಓಡಿಸ್ಕೊಂಡು ಮಿಡಲ್ ಕ್ಲಾಸ್ ಹುಡುಗಿ ಥರ. ಸೊ ಹೇಗಿದೆ ಈ ಎಕ್ಸ್ಪೀರಿಯನ್ಸ್, ಹೇಗಿದೆ? ಸಿ ಎವ್ರಿ ಪಾತ್ರ, ಲೈಕ್ ಯಾವುದೇ ಪಾತ್ರ ಮಾಡೋದು ಅದರಲ್ಲಿ ಒಂದು ವಿಭಿನ್ನವಾಗಿ ಒಂದು ಅದರದ್ದೇ ಒಂದು ವೇಷಭೂಷಣ ಇರುತ್ತೆ, ಅಥವಾ ಅದರದ್ದೇ ಒಂದು ಏನೋ ಒಂದು ಇವಾಗ ಇದ್ರಲ್ಲಿ ಆಟೋ ಓಡಿಸ್ತಾ ಇದ್ದೀನಿ, ಅದರಲ್ಲಿ ತುಂಬ ರಿಚ್ ಹುಡುಗಿ, ತುಂಬ ಅಹಂಕಾರ ನೋಡಿದ್ದೀನಿ. ಆಮೇಲೆ ಅದು ಆ ಚೇಂಜ್ ಓವರ್ ಅಂದರೆ ನಾರ್ಮಲ್ ಹುಡುಗನ ಮದುವೆ ಆಗಿದ್ದಕ್ಕೆ. ಸೊ ಇದರಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದರಲ್ಲಿ ನಾನು ಆಟೋ ಓಡಿಸೋ ಒಂದು ಕುಟುಂಬದಿಂದ ಬಂದಿರ್ತೀನಿ, ಅದು ನಮ್ಮದು ಜೀವಾಳ ಆಗಿರುತ್ತೆ. ಅಲ್ಲಿಂದ ಒಂದು ರಿಚ್ ಮನೆಗೆ ಹೋಗೋದು. ಸೊ ಎಲ್ಲದರಲ್ಲೂ ಇದೇ ಥರ ಸ್ಟೋರಿ ನಡೆಯುತ್ತೆ, ಬಟ್ ಅದು ಸ್ವಲ್ಪ ವಿಭಿನ್ನವಾಗಿದೆ. ಸಾರಿ, ನನಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ವಾಯ್ಸ್ ಬ್ರೇಕ್ ಆಗ್ತಿದೆ, ಏನೋ ಬೇಜಾರು ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ನವೀನ್ ಸಜ್ಜು ಅವರು ನಿಮ್ಮ ಅಣ್ಣ ಪಾತ್ರ ಮಾಡಿದ್ದಾರೆ. ಅವರು ಆಕ್ಸಿಡೆಂಟಲ್ಲಿ ಹೋಗೋದ್ರಿಂದನೇ ನೀವು ಆ ಜವಾಬ್ದಾರಿನ ವಹಿಸ್ಕೊಳ್ಳೋ ಅಂಥದ್ದು ಅಂತ ನಮಗೆ ಈಗಾಗಲೇ ಪ್ರೊಮೋಲ್ ಗೊತ್ತಾಗಿದೆ. ಆ್ಯಂಡ್ ಪಾಪ ಅವ್ರು ಏನೇ ಮಾಡಿದ್ರು ಬರೀ ಗೆಸ್ಟ್ ರೋಲೇ ಮಾಡ್ತಾ ಇದ್ದಾರೆ, ಪಾಪ ಎಲ್ಲ ಸೀರಿಯಲಲ್ಲೂ ಅವ್ರನ್ನ ಸಾಯಿಸ್ತಾ ಇದ್ದಾರೆ ಅಂತ ನಮ್ಮ ಒಂದು ಕ್ವೆಶ್ಚನ್ನು. ಆ್ಯಕ್ಚುಲಿ ಎಲ್ಲರೂ ಅದನ್ನೇ ಕಮೆಂಟ್ ಹಾಕಿದ್ದೀರಾ, ಲೈಕ್ ನವೀನ್ ಅವ್ರಿಗೆ ಪಾತ್ರ ತುಂಬ ಶಾರ್ಟ್ ಇರುತ್ತೆ, ಅವ್ರನ್ನ ಬೇಗ ಸಾಯಿಸ್ತೀರ ಅಂತ. ಆ ಥರ ಏನೂ ಸಮಸ್ಯೆ ಇಲ್ಲ. ನಾವೆಲ್ಲ ಅಂದರೆ ಯೂಶ್ವಲಿ ನಮಗೆ ಆರ್ಟಿಸ್ಟ್ಗಳಿಗೆ ನಮ್ಮ ಎಷ್ಟು ಟರ್ಮ್ ಇರುತ್ತೆ, ನಾವು ಎಷ್ಟು ಟೈಮ್ ಸೀರಿಯಲ್ ಇರ್ತೀವಿ, ಏನಾಗುತ್ತೆ ಎಲ್ಲನೂ ಹೇಳಿರ್ತಾರೆ. ಅವ್ರು ಒಪ್ಕೊಂಡಿರೋದಕ್ಕೆ ಅವ್ರು ಮಾಡಿದ್ದಾರೆ ಅಷ್ಟೇ. ಆ್ಯಂಡ್ ಎಷ್ಟೋ ಜನ ಪಾಪ ಚಾನಲ್ ಅವ್ರಿಗೆಲ್ಲ ಬೈತಾಯಿದ್ರೆ, ಆ ಥರ ಎಲ್ಲ ಮಾಡಬೇಡಿ. ಪಾತ್ರಗಳನ್ನ ಎಕ್ಸ್ಪ್ಲೇನ್ ಮಾಡಿ, ಅವರ ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಿ, ಈ ಥರ ಇರುತ್ತೆ, ಈ ಥರ ಆಗುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡೇ ಎಲ್ಲರೂ ಕರೆಸೋದು. ಸೊ ಚಾನಲ್ ಅವ್ರ ಮೇಲೆ ಏನು ಬೈಯೋದಕ್ಕೆ ಹೋಗಬೇಡಿ. ಆ್ಯಂಡ್ ಬೇಕು ಅಂತ ಅಲ್ಲ ಸಾಯಿಸೋದು, ಅದು ಪಾತ್ರಕ್ಕೆ ಹಾಕಿ ಹೇಳುತ್ತೆ. ಆ್ಯಂಡ್ ಪಾಪ ಅದೇನೋ ಗೊತ್ತಿಲ್ಲ, ಅದು ಅವರಿಗೇ ಬಂದು ಬೀಳುತ್ತೆ. ಅದು ಯಾಕೆ ಅಂತ ನನಗಂತೂ ಅರ್ಥ ಆಗಿಲ್ಲ. ಬಟ್ ಇಟ್ಸ್ ನಾಟ್ ಅಂದರೆ ಇಂಟೆನ್ಷನಲ್ ಅಲ್ಲ ಅಷ್ಟೇ. ಆ್ಯಂಡ್ ಈಗ ರೀಸೆಂಟಾಗಿ ಒಂದು ವಿಡಿಯೋ ಬಿಡ್ತಾರೆ ಝೀಯಲ್ಲಿ. ನೀವು ಆಟೋ ಓಡಿಸ್ಕೊಂಡು ಎಷ್ಟೊಂದು ಜನ ಹೆಣ್ಮಕ್ಳನ್ನ, ಪ್ಯಾಸೆಂಜರ್ಗಳನ್ನ ಕೂರಿಸ್ಕೊಂಡು ಹೋದ್ರಿ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ಹೋಗಿ ಎಲ್ಲರೂ ಪ್ಯಾಸೆಂಜರ್ಗಳ ಥರ ಕೂರಿಸ್ಕೊಂಡು ಮಾಸ್ಕ್ ಹಾಕ್ಕೊಂಡು ಹೋಗಿದ್ರಿ. ಅವ್ರು ನೀವು ಅಂತ ಗೊತ್ತಾದಾಗ ಅವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು? ಹೇಗೆ ಮಾತಾಡ್ಸಿದ್ರು? ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಆಟೋ ಓಡಿಸಿದ್ದೆ ನನಗೆ ಇನ್ನೂ ಖುಷಿ ಇದೆ. ಯಾಕಂದರೆ ನಾನು ಆಟೋ ಓಡಿಸಲ್ಲ, ಕಲಿಯಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಅಷ್ಟೇ ಧೈರ್ಯ ಮಾಡಿ ಖುಷಿಯಾಗಿ ಕಲಿತೆ. ಯಾಕಂದರೆ ನನ್ನ ಸೇಫ್ಟಿಗಿಂತ ನನ್ನ ಹಿಂದೆ ಕೂತ್ಕೊಳ್ಳೋರ ಸೇಫ್ಟಿ ತುಂಬ ಇಂಪಾರ್ಟೆಂಟ್. ಹಾಗಾಗಿ
ಚೆನ್ನಾಗಿ ಕಲಿತು ಅದಕ್ಕೆ ಅಷ್ಟು ಎಫರ್ಟ್ಸ್ ಹಾಕಿ ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅವರ ಎಕ್ಸ್ಪೀರಿಯನ್ಸ್ ಕೇಳಿಕೊಂಡು ನನ್ನ ಎಕ್ಸ್ಪೀರಿಯನ್ಸ್ ಹೇಳಿಕೊಂಡು ಆ್ಯಂಡ್ ಅವ್ರು ಹೇಗೆ ಹೇಗೆ ಮಾತಾಡ್ತಾ ಇರ್ತಾರೆ, ಹೇಗೆ ಹೇಗೆ ಇಂಟ್ರ್ಯಾಕ್ಷನ್ ಆಗ್ತಾ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಮಜಾ ಇತ್ತು. ಆ್ಯಂಡ್ ವಿಭಿನ್ನವಾದ ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬಂದು ಕೂತ್ಕೊಂಡ್ರು. ಕಪಲ್ಸ್ ಬಂದರು, ಒಂದು ಫ್ಯಾಮಿಲಿ ಬಂದರು, ಒಂದು ಮತ್ತು ಆಮೇಲೆ ಗಾರ್ಮೆಂಟ್ಸ್ ಹೋಗೋರು ಬಂದರು, ಕಾಲೇಜ್ ಹುಡುಗಿರು ಬಂದರು, ಅಣ್ಣ ತಂಗಿ ಬಂದರು. ಸೊ ಈ ಥರ ಎಲ್ಲ ಇತ್ತು. ಇಟ್ ವಾಸ್ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್. ಎಷ್ಟು ಸಂಪಾದನೆ ಮಾಡಿದ್ರಿ ಅವತ್ತು? ಆ್ಯಕ್ಚುಲಿ ಸಂಪಾದನೆ ಮಾಡಿಲ್ಲ, ಯಾಕಂದರೆ ನಾನು ಮನಸಾಳ ಅಂದರೆ ಇಲ್ಲಿ ಆಳದಿಂದ ಪ್ರೀತಿಯಿಂದ ಪ್ಯಾಸೆಂಜರ್ಸ್ನ ಪಿಕ್ ಆ್ಯಂಡ್ ಡ್ರಾಪ್ ಮಾಡಿದ್ದೀನಿ. ಆ್ಯಂಡ್ ಖುಷಿ ಇದೆ ಅದ್ರ ಬಗ್ಗೆ. ಯಾಕಂದರೆ ಆಟೋ ಓಡಿಸೋದು ಇಟ್ಸ್ ನಾಟ್ ಈಸಿ. ನಾವು ಗಂಡ್ಮಕ್ಳು ಆಟೋ ಓಡಿಸೋದು ನೋಡೋದು ಎಲ್ಲ ಕಡೆ ನೋಡ್ಬೋದು, ಬಟ್ ಹೆಣ್ಮಕ್ಳು ಕೂಡ ಎಷ್ಟೋ ಜನ ಆಟೋ ಡ್ರೈವರ್ಸ್ ಇರ್ತಾರೆ. ಅವರ ಜೀವನ ನಡೆಸೋದಕ್ಕೆ ಅಂತ ಗಂಡ ಮಕ್ಕಳನ್ನ ಬಿಟ್ಬಿಟ್ಟು ಬೆಳಗಿಂದ ಸಂಜೆವರೆಗೂ ಒಂದು ದುಡಿತಾರೆ. ಸೊ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಆ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ಕಿದೆ. ಅದಕ್ಕೆ ರುಕ್ಕು ಪಾತ್ರಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಆ ಪಾತ್ರದಿಂದ ನನಗೆ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡೋಕ್ಕೆ ಸಿಕ್ಕಿದ್ದು. ಆ್ಯಂಡ್ ಈಗ ವುಮೆನ್ಸ್ ಡೇ ಆದಮೇಲೆ ನಿಮ್ಮ ಸೀರಿಯಲ್ ಟೆಲಿಕಾಸ್ಟ್ ಆಗ್ತಿರೋದು. ಸೊ ವುಮೆನ್ಸ್ ಡೇ ಅಂತಂದರೆ ನಮಗೆ ನಮ್ಮ ಜೀವನದಲ್ಲಿ ತಾಯಿ, ಅಕ್ಕ, ತಂಗಿ, ಹಾಗೆ ನಮ್ಮ ಟೀಚರ್ಸ್ ಆಗಿರ್ಬೋದು, ಮೆಂಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ನೆನಪಾಗ್ತಾರೆ. ಸೊ ನಿಮ್ಮ ಜೀವನದಲ್ಲಿ ಒಂದು ವುಮೆನ್ಸ್ ಡೇಗೆ ನಾನು ಸ್ಪೆಷಲಾಗಿ ಇಂಥವ್ರಿಗೆ ವಿಶ್ ಮಾಡಬೇಕು, ಇವ್ರು ನನ್ನ ಲೈಫಿಗೆ ಬಂದಮೇಲೆ ತುಂಬ ಬ್ಯೂಟಿಫುಲ್ಲಾಗಿ ಶುರುವಾಗಿದೆ ನನ್ನ ಜೀವನ, ಅಥವಾ ಫೀಮೇಲ್ ಫ್ರೆಂಡ್ಶಿಪ್ಸ್ ಬಗ್ಗೆ ಹೇಳೋದಾದರೆ? ಫೀಮೇಲ್ ಫ್ರೆಂಡ್ಶಿಪ್ ಅಂದರೆ ನನಗೆ ಫಸ್ಟ್ ನನ್ನ ತಾಯಿಯೇ ಬರೋದು. ಅವ್ರಿಗಿಂತ ಬೆಸ್ಟ್ ಫ್ರೆಂಡ್ ನನಗೆ ಯಾರೂ ಸಿಗಲ್ಲ. ಅದರಲ್ಲೂ ನನ್ನ ನನ್ನ ಅಮ್ಮನಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಆ್ಯಂಡ್ ವಿಶಿಂಗ್ ಅರ್ ಅ ಹ್ಯಾಪಿ ವುಮೆನ್ಸ್ ಡೇ ಸ್ಪೆಷಲ್ಲಾಗಿ. ಯಾಕಂದರೆ ಆ ಒಂದು ಹೆಣ್ಣು ನನ್ನ ಲೈಫಲ್ಲಿ ಇರೋದ್ರಿಂದ ನನ್ನ ಲೈಫ್ ಇಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನನ್ನ ಬೆಳೆಸಿರೋ ರೀತಿ ಆ್ಯಂಡ್ ನನಗೆ ಸಪೋರ್ಟ್ ಕೊಟ್ಟಿರೋ ರೀತಿ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ನನ್ನ ತಾಯಿಗೆ ನಾನು ಸ್ಪೆಷಲ್ಲಾಗಿ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ವುಮೆನ್ಸ್ ಡೇ ನೆಕ್ಸ್ಟ್ ದಿವಸ ನಮ್ಮ ಸೀರಿಯಲ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಅಂತ. ಆ್ಯಂಡ್ ಪ್ಯಾಪರಾಜಿಗಳ ಬಗ್ಗೆ ಕೇಳ್ತಾ ಇದ್ರು. ಆ್ಯಂಡ್ ಕೆಲವ್ರು ಕೂಡ ಕಮೆಂಟ್ ಮಾಡ್ತಾ ಇದ್ರು ದಟ್ ಹೀರೋಯಿನ್ಸ್ಗಳು ನೆಟ್ಟಿಗೆ ಬಟ್ಟೆ ಹಾಕೊಂಬಂದ್ರೆ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಆ ಥರ ಝೂಮ್ ಇನ್ ಝೂಮ್ ಔಟ್ ಮಾಡ್ತಾರೆ, ಈ ರೀತಿಯಾದ ಕೆಲವೊಂದು ಡಿಸ್ಟರ್ಬಿಂಗ್ ಕಮೆಂಟ್ಸ್ ಕೂಡ ಬರ್ತಾ ಇತ್ತು. ಆ್ಯಂಡ್ ಪಾಪರಾಜೀಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು? ನೆಟ್ಟಿಗೆ ಹಾಕೊಂಡು ಬರೋದು ಬಿಡೋದು ಅದು ಅವರು ಪರ್ಸ್ನಲ್. ನೀವು ಸಿನಿಮಾದಲ್ಲಿ ಏನು ನೋಡೋಕ್ಕೆ ಇಷ್ಟಪಡ್ತೀರಾ, ಅದನ್ನೆಲ್ಲ ನೋಡೋಗ ನಿಮಗೆ ತುಂಬ ಖುಷಿ ಇರುತ್ತೆ ಅಲ್ವಾ. ಸೊ ಯು ಹ್ಯಾವ್ ಟು ಎಕ್ಸ್ಪೆಕ್ಟ್. ಅಂದರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಈಗ ಎಲ್ಲರೂ ಸೀರೆ ಹಾಕ್ಕೊಂಡೇ ಬರಬೇಕು ಅಥವಾ ನೀವು ಅಂದ್ಕೊಂಡಾಗೆ ಬರಬೇಕು ಅಂತಿದ್ರೆ, ಇವಾಗ ನಿಮ್ಗೇನಾದರೂ ಅದು ಇಮ್ಅಪ್ರೋಪ್ರಿಯೇಟ್ ಅಥವಾ ನಿಮಗೆ ಇಷ್ಟ ಆಗ್ತಾ ಇಲ್ಲ ಬಟ್ಟೆ, ನೀವು ಈ ಥರ ಎಲ್ಲ ಹೆಣ್ಮಕ್ಳು ಯಾಕೆ ಆ ಥರ ಹಾಕೊಂಬರ್ತಾರೆ ಅಂತೆಲ್ಲ ಕೇಳ್ತಿದ್ದೀರ. ನಿಮ್ಗೆ ಇಷ್ಟ ಆಗಿಲ್ಲ ಅಥವಾ ನಿಮಗೆ ಸರಿ ಅನಿಸಿಲ್ಲ ಅಂದರೆ ವೀಡಿಯೋನೇ ಮಾಡೋಕ್ಕೆ ಹೋಗ್ಬೇಡಿ, ಸಿಂಪಲ್ ಅಷ್ಟೇ. ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ನೀವು ಯು ಡೋಂಟ್ ಎಕ್ಸ್ಪೆಕ್ಟ್ ಹೀರೋಯಿನ್ಗಳು ಹಿಂಗೆ ಬಟ್ಟೆ ಹಾಕ್ಕೊಬೇಕು, ಹಾಗೆ ಹಾಕ್ಕೊಂಬರ್ಬೇಕು ಅಂತ. ಅದು ಅವ್ರಗಳ ಇಷ್ಟ. ನಮಗೆ ಆ ಫ್ರೀಡಮ್ ಸಿಕ್ಕಿದೆ. ಸೊ ಹ್ಯಾಶ್ಟ್ಯಾಗ್ಸ್ ಕೂಡ ಇದೆ, ಆಕ್ಟರ್ಸ್ ನಾಟ್ ಆಬ್ಜೆಕ್ಟ್ಸ್ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಅದು ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ, ಇವಾಗ ನಾನೇ ತಗೊಳ್ಳಿ ಎಕ್ಸಾಂಪಲ್. ಇವಾಗ ಎಲ್ಲೋ ಒಂದು ಕಡೆ ಶೂಟ್ ಮಾಡ್ತಿರ್ತೀವಿ ಅಥವಾ ಎಲ್ಲೋ ಒಂದು ಕಡೆ ಹೋಗಿರ್ತೀವಿ, ನಮಗೆ ಗೊತ್ತಿಲ್ಲದೆ ವೀಡಿಯೋಸ್ ತೆಗಿತಾ ಇರ್ತಾರೆ. ದಟ್ ಈಸ್ ಆಲ್ ವೆರಿ, ಅಂದರೆ ಒಂದೊಂದ್ಸಲಿ ನಮಗೆ ಸಹಿಸ್ಕೊಳಕ್ಕಾಗಲ್ಲ. ಬಟ್ ಸ್ಟಿಲ್ ಪೀಪಲ್ ಥಿಂಕ್ ವಿ ಆರ್ ಲೈಕ್ ಪಬ್ಲಿಕ್ ಫಿಗರ್ ಆ್ಯಂಡ್ ದೇ ಕ್ಯಾನ್ ಡೂ ಎನಿಥಿಂಗ್. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಒಂದು ಸ್ಟ್ರಾಂಗ್ ಆಗಿ ಒಂದು ತರಬೇಕು ಏನಾದರೂ ನಿಲುವು. ಅಂದರೆ ಅಷ್ಟೇ. ಯಾರಾದರೂ ಈ ಥರ ಎಲ್ಲ ಮಾಡ್ತಾರೆ ಅಲ್ಲ, ಅಂದರೆ ರಾಂಗ್ ಆಗಿ ತೆಗಿಯೋದು, ಬೇರೆ ಬೇರೆ ಆ್ಯಂಗಲಲ್ಲಿ ತೆಗಿಯೋದು, ಅವರಿಗೆ ಒಂದು ಕರೆಕ್ಟಾಗಿ ಒಂದು ಏಟು ಬಿದ್ರೇ ಅದು ಸರಿ ಹೋಗೋದು. ಐ ಥಿಂಕ್ ಕೆಲವ್ರದ್ದು ವಾದ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಹೋಗ್ಬೇಕಂತ ಕೆಲವರು ನಟಿಯರು ಕೂಡ ಕರೆಸ್ಕೊಳ್ತಾರೆ ಪಾಪರಾಜಿಸ್ಗಳನ್ನ ಅನ್ನೋದೊಂದು ಆರೋಪ ಇದೆ. ಅಂಥವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಒಳ್ಳೆ ಪಾಪ ಆರ್ಟಿಸ್ಟ್ಗಳಿದ್ದಾರೆ, ಅವ್ರಿಗೆಲ್ಲ ಈ ಥರ ಎಲ್ಲ ಕೆಟ್ಟದಾಗಿ ತೆಗಿಯೋದಾಗಿರಲಿ, ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇಫ್ ವಿ ಟೆಲ್ ನೋ, ಇಟ್ಸ್ ಅ ನೋ. ಫೋರ್ಸ್ಫುಲಿ ನಿಮಗೆ ವಿಡಿಯೋ ಮಾಡದೇ ಇರೋ ಥರ ನಾವು ಮಾಡಬೇಕಾಗುತ್ತೆ. ಆಮೇಲೆ ಅದನ್ನು ಮಾಡಬೇಡಿ ಅಷ್ಟೇ. ಒಂದ್ಸಲಿ ವಿಡಿಯೋ ತೆಗಿಬೇಡಿ. ನಮಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಡೋಂಟ್ ಟೇಕ್ ಇಟ್ ಅಷ್ಟೇ.
ಕೃಷ್ಣ ರುಕ್ಕು ಸೀರಿಯಲ್ ಬರ್ತಿದೆ, ಯಾವತ್ತಿಂದ ಬರ್ತಿದೆ ಅಂಡ್ ಯಾವಾಗಿಂದ ನೋಡ್ಬೇಕು, ಯಾಕೆ ನೋಡ್ಬೇಕು ಜನ ಅನ್ನೋದು? ಸೊ ಕೃಷ್ಣ ರುಕ್ಕು ಒಂದು ವಿಭಿನ್ನವಾದ ಸೀರಿಯಲ್, ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಮಾರ್ಚ್ 9ನೇ ತಾರೀಕು ಸಂಜೆ 6:15ಗೆ ಪ್ರಸಾರ ಆಗ್ತಾ ಇದೆ. ನೀವು ಇಲ್ಲಿವರೆಗೂ ಕೊಟ್ಟಿರೋ ಪ್ರೀತಿ, ಬೆಂಬಲ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೌನ ಅವರೇ.